ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. 6 ಜನಕ್ಕೆ ಅನ್ನ ಹಾಕಿದ ಮನೆಯಲ್ಲಿ ಹುಟ್ಟಿರೋ ನಮ್ಮ ಅಳಿಯಂದ್ರು ಈ ಊರಲ್ಲಿ ಕೈ ಚಾಚಿ ಭಿಕ್ಷೆ ಬಿಡೋದ ಖಂಡಿತ ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ ಅಂದರೆ ಊರು ಮಶಾಣ ಆಗುತ್ತೆ. ನಂಬಿದ ಜನ ದಿಕ್ಕಾಪಾಲಾಗ್ತಾರೆ. ಊರಲ್ಲಿ ರಕ್ತದ ಕೋಡಿ ಹರಿಯುತ್ತೆ. ಅಯ್ಯಯ್ಯೋ, ಈ ಊರಿಗೆ, ಈ ಊರಿನ ಜನಕ್ಕೆ ನನ್ನಿಂದ ಕೇಡಾಗೋದು ಬೇಕಾಗಿಲ್ಲ. ನನ್ನಿಂದ ಏನೋ ಒಳ್ಳೇದಾಯ್ತದೆ ಅಂತ ಜನ ನಂಬವ್ರೆ. ಒಳ್ಳೇದಾಗದೇ ಇದ್ರೂ ಪರವಾಗಿಲ್ಲ, ಕೆಟ್ಟದ್ದು ಮಾತ್ರ ಆಗಬಾರ್ದು. ನಾನು ಎಲ್ಲರ ಮನೆಗೆ ಹೋಗಿ ಭಿಕ್ಷೆ ಬೇಡ್ತೀನಿ. ಆಯ್ತು ಗುರುಗಳೇ, ನಮ್ಮ ಮಕ್ಕಳು ಏನು ಅಪಾಯ ಆಗ್ದಂಗೆ ಸೇಮ್ವಾಗಿ ತಿರುಗಿ ಬರ್ತಾರೆ ಅಂದರೆ ನಾವಿಬ್ರು ಅನ್ನದಾನ ಮಾಡ್ತೀವಿ. ಮಕ್ಕಳ ಕ್ಷೇಮಕ್ಕೋಸ್ಕರನೇ ಬದುಕಿರೋ ಜೀವ ನಮ್ಮದು. ಆಟು ಮಾಡೋಕ್ಕಿಲ್ವೇ ನಾವು? ಅಪ್ಪಯ್ಯ, ಏನ್ ತಲೆ ನಿಂದು? ಯಜಮಾನ ಆದವನ ಒಂದೇ ಮಾತಲ್ಲಿ ಭಿಕ್ಷುಕ ಒಪ್ಸ್ಬಿಟ್ಟಲ್ಲ. ನೀನು ಸಾಮಾನ್ಯವಾದ ಹುಲಿ ಅಲ್ಲ, ಕುತಂತ್ರದ ಹುಲಿ. ಅಪ್ಪಯ್ಯ ಅಪ್ಪಯ್ಯ, ಏನ್ ತಲೆ ಅಪ್ಪಯ್ಯ ನಿಂದು? ಗೂಳಿ ತರ ಮೆರಿತರೋರ್ನ ಒಂದೇ ಮಾತಲ್ಲಿ ಕುರಿ ಕುರಿ ತರ ಮಾಡ್ಬಿಟ್ಟಲ್ಲ ಅಪ್ಪಯ್ಯ. ಅಪ್ಪಯ್ಯ, ನಿನ್ ಬುಡೆ ಓಸಿ ನಂಗೆ ಕೊಡಪ್ಪಯ್ಯ, ಪ್ಲೀಸ್ ಅಪ್ಪಯ್ಯ. ರಾಜ, ಇದು ಸಾಮಾನ್ಯದ ಬುರುಡೆ ಅಲ್ಲಾಕಲ್ಲ. ಮುಂದಕ್ಕೆ ಹೋಗೋದ ಬಿಟ್ಟು ಹಿಂದಕ್ಕೆ ಹಿಡಿದು ಎಳೆಯೋದು ಹೆಂಗೆ ಅನ್ನೋದು ಈ ವೀರಾವಲಿಗೆ ಸಂದಾಗಿ ಗೊತ್ತೈತೆ. ಆ ಗುರುನ ನೋಡಿ ನಾನೇ ಬಕ್ರ ಆಗ್ಬಿಟ್ಟಿದೆ. ನಿಜವಾದ ಗುರು ಅಂತ ನಂಬಿಟ್ಟಿದೆ. ನಂಬಿಸ್ಬೇಕು ಅಂತಂದ್ರೆ ಈ ವೀರಾವಲಿ ಏನು ಬೇಕಾದ್ರೂ ಮಾಡ್ತಾನೆ ಕಲ್ಲ. ಇದು ಒಂದು ಸಣ್ಣ ಸ್ಯಾಂಪಲ್ಲು ಆಟಯ. ಐತೆ ಐತೆ ಊರ ಹಬ್ಬದ ದಿನಾನೇ ಮಾರಿ ಹಬ್ಬ ಐತೆ. ಹೇಗೋ ನಮ್ ಕಣ್ಣು ಮುಂದೆನೆ ಅವನ್ ಜೋಳಿಗೆ ಹಾಕೊಂಡು ಮನೆಗೆ ಹೋಗಿ ಅಮ್ಮ ತಾಯೇ ಅಂತ ಭಿಕ್ಷೆ ಕೇಳೋದನ್ನ ನೋಡ್ತಾ ಇದ್ರೆ ಆಹಾ, ಏನೋ ಏನೋ ಒಂಥರ ಮಜಾ ಬರ್ತಿದೆ ಅಪ್ಪಯ್ಯ. ನಿನಗೆ ಮಜಾ, ನನಗೆ ಸಮಾಧಾನ ಆಗಿ ಕುದೀತಾ ಇರೋ ರಕ್ತ ರೋಸ್ಟ್ ತಣ್ಣಗಾದಂಗಾಯ್ತು.